ತುಂಗಭದ್ರೆ ಹರಿಯುವ ತೀರದಲ್ಲಿ ನೋಡು, ಹರಿಹರೇಶ್ವರ ನೆಲೆಸಿದ ಭಕ್ತಿಯ ಬೀಡು. ಹರಿ ಮತ್ತು ಹರನು ಒಂದಾದ ನೆಲೆ, ಕಲ್ಲಿನಲ್ಲಿ ಕೆತ್ತಿದ ಶಿಲ್ಪದ ಕಲೆ. ಶಾಂತಿ ಸೌಂದರ್ಯದ ಸುಂದರಪುರ, ನಮ್ಮ ಈ ಪ್ರೀತಿಯ ಚಂದದ ಹರಿಹರ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಶಾಕಂಬರೀಸ್ ಗ್ಯಾಲರಿ. ದಾವಣಗೆರೆ ಜಿಲ್ಲೆಯ ಪ್ರಮುಖ ನಗರಗಳಲ್ಲಿ ಒಂದಾದ ಹರಿಹರ ಭಕ್ತಿ ಮತ್ತು ಶಿಲ್ಪಕಲೆಯ ಸಂಗಮ. ಈ ಊರಿನ ಹೆಸರೇ ನಮಗೆ ಹೇಳ್ತತಿ ಹರಿಹರ ಅಂತ. ಹೌದು, ಇಲ್ಲಿ ಅತ್ಯಂತ ಪುರಾತನವಾದ ಹರಿಹರೇಶ್ವರನ ದೇವಸ್ಥಾನ ಐತಿ. ಸಾಮಾನ್ಯವಾಗಿ ಶಿವನ ಅರ್ಧನಾರೀಶ್ವರ ರೂಪದ ದೇವಾಲಯಗಳನ್ನು ನಾವು ಕಾಣ್ಬೋದು. ಆದರೆ ಇಲ್ಲೇ ಸ್ವಲ್ಪ ಜಾಸ್ತಿನ ವಿಶೇಷ. ದೇವರ ವಿಗ್ರಹದ ಅರ್ಧ ಭಾಗ ಹರ, ಇನ್ನರ್ಧ ಭಾಗ ಹರಿ. ಇಂತಹ ಗುಡಿ ನಮ್ಮೆಲ್ಲರಿಗೂ ನೋಡಕ್ಕೆ ಸಿಗೋದು ಅಪರೂಪ. ಅದು ನಮ್ಮ ಭಾರತೀಯ ವಾಸ್ತುಶಿಲ್ಪದ ಚಮತ್ಕಾರ. ಇನ್ಯಾಕೆ ತಡ, ದೇವಸ್ಥಾನಕ್ಕೆ ಹೋಗೋಣ ಬರ್ರಿ. ಈ ಗುಡಿಗೆ ಬರ್ಬೇಕಂದ್ರೆ ಮೊದಲು ನಾವು ಹರಿಹರಿಗೆ ಬರಬೇಕು. ಇಲ್ಲಿ ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ ಎರಡೂ ಹತ್ರನೇ ಅದಾವು. ದಾವಣಗೆರೆಯಿಂದ ಹರಿಹರ ಕೇವಲ 14 ಕಿಲೋಮೀಟರ್ ಮತ್ತು ಬೆಂಗಳೂರಿಂದ 787 ಕಿಲೋಮೀಟರ್ ದೂರ. ಹರಿಹರದ ರೈಲ್ವೆ ಸ್ಟೇಷನ್ನಿಂದ ಈ ದೇವಸ್ಥಾನಕ್ಕೆ ಬರೋಕ್ಕೆ ವೆಹಿಕಲ್ಸ್ಗಳ ವ್ಯವಸ್ಥೆ ಅಂದರೆ ಆಟೋಗಳ ವ್ಯವಸ್ಥೆ ಇರ್ತವೆ. ಇದು ರೈಲ್ವೆ ಸ್ಟೇಷನಿಂದ ಕೇವಲ 1.1 ಕಿಲೋಮೀಟರ್ ಅಷ್ಟ ದೂರದೊಳಗೈತಿ. ದೇವಸ್ಥಾನದ ಮುಂದೆ ಸಾಲಕ್ಕೆ ಅಲ್ಲಿ ಹಣ್ಣು ಕಾಯಿಯ ವ್ಯವಸ್ಥೆ ಕೂಡ ಇರ್ತೈತಿ. ನೀವು ಇಲ್ಲಿ ಪೂಜಾ ಸಾಮಗ್ರಿಗಳನ್ನು ತಗೋಬೋದು, ಇಲ್ಲ ನಿಮ್ಮೂರಿಂದನೇ ನೀವು ತರಬಹುದು. ಬರ್ರಿ ಗುಡಿಗೆ ಹೋಗೋಣ ಬರ್ರಿ. ಹರಿಹರೇಶ್ವರ ದೇವಸ್ಥಾನವು 1223 ಮತ್ತು 1224ರಲ್ಲಿ ಹೊಯ್ಸಳ ಸಾಮ್ರಾಜ್ಯದ ರಾಜ 2ನೇ ವೀರನರಸಿಂಹನ ದಂಡನಾಯಕನಾಗಿದ್ದ ಪೊಲ್ವಾಳನು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದನೆಂದು ಶಾಸನಗಳು ಹೇಳ್ತವೆ. ಈ ದೇವಸ್ಥಾನವನ್ನು ದಕ್ಷಿಣ ಕಾಶಿ ಅಂತ ಹೇಳಿನೂ ಕರೀತಾರೆ. ಸುಂದರವಾದ ಹರಿಹರೇಶ್ವರ ಗುಡಿ ಇಲ್ಲಿರೋದ್ರಿಂದ ಈ ಊರಿಗೆ ಹರಿಹರ ಅಂತ ಹೇಳಿ ಹೆಸರು ಬಂತಂತ. ದೇವಸ್ಥಾನದ ಆವರಣದೊಳಗೆ 2 ದೀಪಮಾಲಿ ಕಂಬ ಅದಾವು ಮತ್ತು ಶಾಸನಗಳನ್ನು ಸಾಲಾಗಿ ಇರಿಸಲಾಗೈತಿ. ಗುಡಿ ಒಳಗೆ 60ಕ್ಕೂ ಹೆಚ್ಚು ಕಲಾತ್ಮಕ ಕಂಬಗಳು ಒಂದೇ ರೀತಿ ಕಾಣ್ತವೆ. ಇನ್ನು ದೇವಸ್ಥಾನದ ಗರ್ಭಗುಡಿ ಒಳಗಿರೋ ದೇವರ ಮೂರ್ತಿ 7 ಅಡಿ ಎತ್ತರವನ್ನು ಹೊಂದಿದೆ. ತುಂಗಭದ್ರೆಯ ದಂಡೆಯ ಮೇಲೆ ಆಕರ್ಷಕವಾಗಿ ದೇವಸ್ಥಾನ ಐತಿ. ಈ ದೇವಸ್ಥಾನ 12ನೇ ಶತಮಾನದೊಳಗೆ ನಿರ್ಮಾಣ ಆಗೈತಿ. ಶಿವನು ಬಲಭಾಗದಾಗ ಮತ್ತು ವಿಷ್ಣು ಎಡಭಾಗದಾಗ ಸಮ್ಮಿಲನಗೊಂಡಂತಹ ಪುಣ್ಯಕ್ಷೇತ್ರ ಹರಿಹರ. ಇಂತಹ ಅದ್ಭುತ ದೇವಸ್ಥಾನ ಹರಿಹರ ಪಟ್ಟಣದ ಹೃದಯ ಭಾಗದೊಳಗೈತಿ. ವಿಗ್ರಹದ ಬಲಭಾಗದಲ್ಲಿನ ಶಿವನು ತ್ರಿಶೂಲ ಮತ್ತು ಜಟಾಧಾರಿತ ರೂಪದೊಳಗಿದ್ರೆ, ಎಡಭಾಗದಲ್ಲಿರೋ ವಿಷ್ಣು ಶಂಖ, ಚಕ್ರ ಮತ್ತು ಕಿರೀಟವನ್ನು ಧರಿಸಿ ನಿಂತಿದ್ದಾರೆ. ಇಲ್ಲಿನ ಶಾಸನಗಳ ಪ್ರಕಾರ ಮತ್ತು ಸ್ಥಳ ಪುರಾಣಗಳ ಪ್ರಕಾರ ಗುಹಾಸುರ ಅಂತ ಹೇಳಿ ಒಬ್ಬ ರಾಕ್ಷಸ ಈ ಪ್ರದೇಶದಾಗಿರ್ತಾನ. ಆ ರಾಕ್ಷಸನನ್ನು ಸಂಹಾರ ಮಾಡೋಕ್ಕೆ ಹರಿಹರರಿಬ್ಬರು ಜೊತೆಗೂಡಿ ಅವತಾರ ಎತ್ತಿದ್ರಂತ. ಶಾಸನಗಳ ಪ್ರಕಾರ ಹರಿಹರಕ್ಕೆ ಅಂದರೆ ಈ ಸ್ಥಳಕ್ಕೆ ಹಿಂದೆ ಹರೀಶಪುರ ಗುಹಾರಣ್ಯ ಕ್ಷೇತ್ರ ಅಂಥೇಳಿ ಕರೀತಿದ್ರಂತ. ದೇವಸ್ಥಾನದ ಸುತ್ತಲೂ ಪುಷ್ಪಾದ್ರಿ, ಹರಿಶಿನಾಚಲ ಮತ್ತು ಬ್ರಹ್ಮಾದಿ ಬೆಟ್ಟಗಳು ಸುತ್ತುವರೆದವು. ಇದೊಂದು ಪ್ರವಾಸಿಗರನ್ನು ಕೈಬೀಸಿ ಕರೆಯೋ ತಾಣ ಅಂಥೇಳಿ ನಾನೊಂದು ಆರ್ಟಿಕಲ್ ಒಳಗೆ ಓದಿದ್ದೆ. ದೇವಸ್ಥಾನದ ಬಲಕ್ಕೆ ಕಾಲಭೈರವನ ದೇವಸ್ಥಾನ ಐತಿ. ಈ
ಈ ಊರಿನ್ಯಾಗ ತುಂಗಭದ್ರಾ ನದಿ ಐತಿ. ಅಲ್ಲೇ ಹತ್ತಿರದಾಗ ಹರಿದ್ರಾ ನದಿಯನ್ನು ಉಪನದಿ ಬಂದು ಕೂಡ್ತತಿ. ಅದಕ್ಕೆ ಈ ಊರಿಗೆ ಕೂಡೂರು ಅಥವಾ ಕೂಡಲೂರು ಅಂತ ಹೇಳಿನೂ ಹಿಂದೆ ಕರಿತಿದ್ರಂತ. ಆಗ್ಲೇ ಹೇಳ್ದಂಗ 2ನೇ ರಾಜ ವೀರನರಸಿಂಹನ ಸೇನಾಧಿಪತಿ ಮತ್ತು ಮಂತ್ರಿಯಾಗಿದ್ದ ಪೊಲ್ವಾಳ ಈ ಗುಡಿನ ಕಟ್ಟಿದನಾದ್ರೂ ಮುಂದೆ 3ನೇ ರಾಜ ನರಸಿಂಹನ ಕಾಲ ಅಂದ್ರೆ 1268ರಾಗ ಮತ್ತಷ್ಟು ಈ ಗುಡಿನ ನವೀಕರಿಸಲಾಗೈತಿ. ಇಲ್ಲಿನ ದೇವರ ಪವಾಡ ಎಷ್ಟೈತಿ ಅಂದ್ರೆ ಮೊಘಲರಿಂದ ಹಾನಿಗೆ ಒಳಗಾದ್ರೂ ಸಹ ಇದನ್ನು ವಿಜಯನಗರ ಸಾಮ್ರಾಜ್ಯದ ಕಾಲದಾಗ ಮತ್ತೆ ನವೀಕರಣ ಮಾಡ್ಯಾರ. ಎಲ್ಲ ಶಿವನ ದೇವಸ್ಥಾನದ ಮುಂದೆ ನಂದಿ ಇದ್ದೇ ಇರ್ತಾನೆ. ಆದ್ರೆ ಈ ದೇವಸ್ಥಾನದಾಗ ವಿಶೇಷ ಅಂದ್ರೆ ವಿಗ್ರಹದ ಅರ್ಧ ಭಾಗ ಹರ ಮತ್ತು ವಿಗ್ರಹದ ಅರ್ಧ ಭಾಗ ಹರಿ ಆಗಿರೋದ್ರಿಂದ ಶಿವನ ಮುಂದೆ ನಂದಿ ಇಲ್ಲ. ಬದಲಿಗೆ ದೇವಸ್ಥಾನದ ಪಕ್ಕ ಒಂದು ಶಿವನ ದೇವಸ್ಥಾನ ಐತಿ. ಆ ಶಿವನ ಎದುರುಗಡೆ ದೊಡ್ಡದಾದ ಒಂದು ನಂದಿ ವಿಗ್ರಹ ಐತಿ. ಮುಖ್ಯ ದೇವಸ್ಥಾನದ ಪಕ್ಕ ಸ್ವಲ್ಪ ಹಿಂದೆ ಸಣ್ಣ ಹರಿಹರೇಶ್ವರನ ಗುಡಿ ಐತಿ. ದೇವಸ್ಥಾನದ ಗರ್ಭಗುಡಿ ಒಳಗೆ ಅತ್ಯಂತ ಎತ್ತರವಾದ ವಿಗ್ರಹನ ನಾವು ನೋಡಿದ್ರೆ ಈ ಚಿಕ್ಕ ಹರಿಹರೇಶ್ವರನ ದೇವಸ್ಥಾನದಾಗ ಅತ್ಯಂತ ಚಿಕ್ಕದಾದ ಹರಿಹರೇಶ್ವರನ ವಿಗ್ರಹವನ್ನು ನೋಡ್ಬೋದು. ನಾನು ಒಂದು ಆರ್ಟಿಕಲ್ ಓದಿದ್ದೆ. ಆ ಆರ್ಟಿಕಲ್ ಒಳಗೆ ಬರೆದಿತ್ತು, ಈ ಗುಡಿನ ಹಾಳು ಮಾಡೋದ್ರಾಗ ಟಿಪ್ಪುವಿನ ಪಾತ್ರನೂ ಭಾಳ ದೊಡ್ಡದಿತ್ತಂತ. ಇದರಿಂದ ಎಲ್ರಿಗೂ ಅರ್ಥ ಆಗೋದೇನಂತಂದ್ರೆ, ಮೆನ್ ಮೇ ಕಮ್ ಆ್ಯಂಡ್ ಮೆನ್ ಮೇ ಗೋ ಬಟ್ ಐ ಗೋ ಆನ್ ಫಾರ್ ಎವರ್. ಅಂದ್ರೆ ಯಾರು ಏನೇ ಮಾಡಲಿ ನಮ್ಮ ಸಂಸ್ಕೃತಿನ ನಮ್ಮ ದೇವ್ರನ್ನ ಅಳಿಸಿ ಹಾಕಕ್ಕೆ ಯಾರಿಂದನೂ ಸಾಧ್ಯ ಆಗಲ್ಲ. ಆಗಾಗ ದೇವ್ರು ಬಿಡೋದೂ ಇಲ್ಲ. ದೇವಸ್ಥಾನದ ಟೈಮಿಂಗ್ಸ್ ಬಗ್ಗೆ ತಿಳ್ಕೊಳೋದಾದ್ರೆ, ಈ ದೇವಸ್ಥಾನ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12:30ವರೆಗೂ ಓಪನ್ ಇರ್ತೈತಿ. ಮತ್ತು ಸಂಜೆ ಮುಂದೆ 5 ಗಂಟೆಯಿಂದ ರಾತ್ರಿ 8:30ವರೆಗೂ ಓಪನ್ ಇರ್ತೈತಿ. ಇನ್ನು ದೇವಸ್ಥಾನದ ಪಕ್ಕ ಮಹಿಷಮರ್ದಿನಿ ದೇವಸ್ಥಾನ ಐತಿ. ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಹರಿಹರ ಒಂದು ರಮಣೀಯವಾದ ಮತ್ತು ಅಪರೂಪವಾದ ಕ್ಷೇತ್ರ. ಹರಿ ಮತ್ತು ಹರರ ನಡುವೆ ಭೇದವಿಲ್ಲ ಅಂತ ಹೇಳಿ ಈ ದೇವಸ್ಥಾನ ನಮಗೆ ತೋರಿಸ್ತತಿ. ಆ್ಯಂಡ್ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾರ್ಟ್ ಏನಪ್ಪ ಅಂತಂದ್ರೆ, ಇಲ್ಲಿನ ದೇವರ ವಿಗ್ರಹ ಸ್ವಯಂಭೂ ಅಂದ್ರೆ ಉದ್ಭವ ಮೂರ್ತಿ ಆಗೈತಿ. ನೀವು ಸಹ ಈ ಸುಂದರವಾದ ದೇವಸ್ಥಾನಕ್ಕೆ ಒಮ್ಮೆ ಆದರೂ ಭೇಟಿ ನೀಡಿರಿ. ಆ್ಯಂಡ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್. ಶಾಕಾಂಬರಿ ಶಂಭೂಕೋ.